ಟೀಮ್ ಶರ್ಕಿ ಖಜಾಂಚಾಗಿ ಮತ್ತೆ ಯಾಕೆ ಆಗ್ಬೇಕಲ್ಲೇ ಅಲ್ಲಲ್ಲೇ ಬಿಸ್ಲಿ ನಮ್ನಿ ಉಂಟು ನಿನಗದು ಯಾವ ನಮ್ನಿ ಅಲ್ಲ ಈಗ ಜರ್ಕೆ ಹುಡುಗಿರಿದ್ದಂಗೆನ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರ ಗೊತ್ತಾಗಲ್ಲ ವಾಟ್ ಅ ಕಂಪ್ಯಾರಿಸನ್ ಸಾರಿ ಅಂತ ಆಯ್ತಾ ಕುತ್ಕಿನೇ ಸಿಕ್ಕಿಲ್ಲ ಇದು ರೈನ್ ಕೊಟ್ಟ ಚರ್ಮನ ಶರ್ಟ್ಗಿಂತ ಜಾಸ್ತಿ ಇದೆ ಹಾಕೊಂಡು ಓಡಾಡಿದ್ವಿ ತಿಂಗಳ ಮಾಡ್ತಾನೆ ಈಗ ನಿನ್ ಚಸ್ಮಾ ಹೋಗಂಗ್ ಮಾಡ್ಲಿ ನಾನು ಮಸ್ತ್ ಕಾಣ್ತದಲ್ಲ ಪ್ರೇರಣ ನಿಜ ಮಸ್ತ್ ಕಾಣಿಸ್ತದೆ ನಿಜ ಚಲೋ ಕಾಣಿಸ್ತದೆ ಸಾಲಿಡ್ ಕಾಣಿಸ್ತದೆ ಇಲ್ಲ ಇಲ್ಲ ಸಾಲಿಡ್ ಕಾಣಿಸ್ತದಲ್ಲೇ 580 ಎಷ್ಟು 580 ಅಂತ ಉಂಟ ನೋಡತ್ತೆ ಆತುರದಿಂದ ಕಾಯ್ತಿದ್ದಂತಹ ಎಷ್ಟೋ ದಿನ ಎಷ್ಟೋ ತಿಂಗಳು ಎಷ್ಟೋ ವರ್ಷ ಕಾಯ್ತಿದ್ದಂತಹ ಚಸ್ಮಾನ್ ಇವತ್ತು ನಾವ್ ಹಾಕ್ತಾ ಇದೀವಿ ಕಣ್ಣಿಗೆ ಎಟ್ಟಿ ಕಣ್ಣೊಂದು ಹಾಕ್ಸೋದಾಗೋದು ಕೋತಿ ನನ್ ಮಗ ಇದ್ದಂಗ ಸುಂದರ ಅತ್ತೆ ಎಲ್ಲ ತಡೆಯೋ ನಿಮಿಷ ಇದು ಹಾಕಬೇಕಾದ್ರೆ ಒಂಚೂರು ನೋಡ್ಕ ಹಾಕು ಈ ಕಬ್ಬಣ ಅಂತ ಸಪ್ಟಿಗಾದ್ರೂ ಆಯ್ತು ಇಮೋಷನಲ್ ಡ್ಯಾಮೇಜ್ ಊಟ ಮಾಡ್ಕೋಗ್ರ ಇವತ್ತು ಸಂಡೇ ಅಲ್ಲ ಹುಡುಗರು ಕೊಡು ಕೊಡು ಕೊಡ ವಾಪಸ್ ಬರಲ್ಲ ಅದು ನಂಗೆ ವಿಡಿಯೋನೇ ಬರ ನಾನು ಕೊಡುದಿಲ್ಲ ಹೋಗ್ರಿ ಮನೆ ಹೋಗಿ ಒಂದು ಊಟಕ್ಕೆ ಸ್ಪಾನ್ಸರ್ ಇಲ್ಲ ನಿಮ್ಗೆ ಟೀಮ್ ಶರ್ಕಿ ಖಜಾಂಚಾಗಿ ಮತ್ತೆ ಯಾಕೆ ಆಗ್ಬೇಕಲ್ಲೇ ₹500 ಬೆಲೆ ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ₹500 ಬೆಲೆ ಇಲ್ಲ ಅಲ್ಲ ಅದ್ ಹೆಂಗ್ ಹೇಳ್ತೀರಿ ಡೈರೆಕ್ಟ್ ಆಗಿ ಜನವರಿಂದ ನೋಡ್ತಾ ಇದೀನಿ ನೋಟ್ ನಾನು ಹೌದಲ್ಲೇ ಜನವರಿಂದ ನೋಡ್ತಿದ್ದೀನಿ ಅಣ್ಣ ಇದೇನೋ ಗುಂಡಿ ಮುಚ್ಚೋಕ್ ನನ್ಲೆಕ್ಕ 2 ಹೆಣ ಬೇಕೇನ ನಮ್ ದೇಶ ರೀ ನಾವು ಕಟ್ಟಿರೋ ದೇಶ ಇದು ಈಗ ಬೇಕಲ್ಲ ನೈಟ್ ಎಲ್ಲ ಎಂತ ಅಣ್ಣ ಬಿದ್ಕ ಹೋಗೋದೇ ಅಲ್ಲೇ ನಮ್ದಣ್ಣ ಸ್ಪೆಕ್ಟ್ ಹಾಕೊಂಡಾರೆ ಒಳ್ಳೆ ಸ್ಪೆಕ್ಟ್ ಹಾಕೊಂಡಾರೆ ಕಾಣ್ತೋಡಿಲ್ಲ ಇಲ್ಲಾಂದ್ರೆ ಬಹಳ ಕಷ್ಟ ಇತ್ತು ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಟೈಮ್ ನೋಡು 3 ವಾರ ಆಯ್ತು ಏನ 7 ಗಂಟೆ ಆದಂಗೆ ಕತ್ಲಾಗದೆ ಟೈಮು 3:30 ಆಗಿ ಇಷ್ಟು ಕಪ್ಪಾಗಿದ್ದಲ್ಲ ಚಸ್ಮಾ ತೆಗಿ ಹೇಳ್ತಾ ಇದ್ದೆ ಹೌದಲ್ಲೇ ಹಬ್ಬ ನನ್ ಜರ್ಕಿನ್ ಬಗ್ಗೆ ಮಾತಾಡ್ದ ಅವ್ನ್ ಜರ್ಕಿನ್ ಒಂದ್ಸಲ ನೋಡ್ಬಿಟ್ರೆ ಇದು ತಮ್ಮ ಕಾಸ್ಟ್ಲಿ ಕಪ್ಪೆ ಗೊತ್ತಾಯ್ತಲ್ಲ ಇದ್ರ ಟೆಕ್ನಾಲಜಿ ತೋರಿಸ್ಲಿ ₹100 ಕಪ್ಪೆಯಲ್ಲಿ ಏನಾಗ್ತದಳು ಈ ಕೈ ಹಿಂದಿಂದ ಹೋಗ್ತದೆ ಗಾಳಿಗೆ ಇದಕ್ಕೆ ಲಾಕ್ ಸಿಸ್ಟಮ್ ಉಂಟು ನೋಡು ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ ಈ ಕಡೆ ನೋಡು ಅದು ಹಿಂಗೆ ಹೋಲ್ ಮಾಡೋಕು ಅದ್ನ ಹೊರದಾಯ್ತು ಅದಕ್ಕೆ ಇದನ್ನೇ ನಂಗೇನ್ ಅನಿಸ್ತುಂಟು ಹೇಳಿದು ರೀತಿ ಎಲ್ಲ ಮುಚ್ಲಿಕ್ ತಂದಿರ್ತಾರಲ್ಲ ಮನೇಲಿ ಅದೇ ತಾಡ್ಪಲ್ ಇಲ್ಲ ಎಂತ ಗಾಳಿ ಬಂದ್ರು ಅಲ್ಲಿ ಆಡಲ್ಲ ಅಣ್ಣ ಈಗ ಲಾಕಿಂಗ್ ಸಿಸ್ಟಮ್ ನೋಡು ಕಿವಿ ಲಾಕ್ ಪ್ಯಾಂಟ್ ಹಾಕಲ್ಲ ಪ್ಯಾಂಟ್ ಒಂದು ತೋರಿಸ್ಬಿಟ್ರೆ ಆಗಿತ್ತು ಅಲ್ಲಿ ಏನಿದೆ ಬ್ರೋ ಅಯ್ಯೋ ಡಬಲ್ ಮೀನಿಂಗ್ ಇದು 3ನೇ ಸಲ ರೈನ್ ಕೋಟ್ ಹಾಕ್ತಿದ್ದಂಗ್ ಮಳೆ ಹೋಗ್ತುಂಟಿ ಕರೆ ಹೌದಲ್ಲೇ ಒಂದು ಡ್ರಾಪ್ ಮಳೆ ಇಲ್ಲ 3ನೇ ಸಲ ನಮ್ಗೆ ಹಿಂಗೆ ಆಗ್ತಿರೋದು ಇದು ರೈನ್ ಕೋಟ್ ನೀ ಹೇಳ್ದಿಯಲ್ಲ ಇದು ಸೆನ್ಸಾರ್ ಉಂಟಿದು ಡೈರೆಕ್ಟ್ ಇಲ್ಲಿಂದ ಇದಕ್ಕೆ ಹವಾಮಾನ ಇಲಾಖೆಗೆ ರೈನ್ ಕೋಟ್ ಹಾಕಿಕೊಂಡು ಸೆನ್ಸಾರ್ ಆಗ್ತದಲ್ಲ ಅವಾಗ ಮಳೆ ನಿಲ್ತದೆ ಟ್ರಿಪ್ ಮಾಡು ಮಳೆ ಬರ್ಲಿ ಕಾದಂತೂ ಕೊನೆಗೂ ಮಳೆಯಲ್ಲಿ ಟ್ರಿಪ್ ನ ಮಾಡ್ತಾ ಇದೀವಿ ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ ಬಹಳ ಕಷ್ಟದಲ್ಲಿದ್ದೀನಿ ನೀನು ಅಣ್ಣ ನಮ್ ಕಷ್ಟ ನಿಂಗೆ ಗೊತ್ತಿಲ್ಲ ಅಲ್ಲೇ ಮಳೆಯಲ್ಲಿ ಇಷ್ಟು ದಿವಸ ಮಳೆ ಹೋಯ್ತು ಮಳೆಯಲ್ಲಿ ಯಾಕೆ ಒದ್ದೆ ಆಗಿಲ್ಲ ಹೇಳಿ ನೋಡುವ ಹೇಳು ಚಡ್ಡಿ ಒದ್ದೆ ಬಿಟ್ಟು ಹಾಕೋಕ್ ಇನ್ನೊಂದು ಚಡ್ಡಿ ಇಲ್ಲ ಇದು ಒಂದು ಜೀವನ ಇದ್ರೊಳಗೆ ಸುಮಾರು ಇರುತ್ತೆ ಅಷ್ಟೇ ಒಂದು ಬೈಕ್ ಇನ್ನೊಂದು ಬಿಟ್ಟಿಲ್ಲ ಬಿಟ್ಟಾಗ್ತಾರ ಇವತ್ತಿನ ನಮ್ಮ ಟಿಕೆಟ್ ದಾನಿ ಆದಂತಹ ಗಿದ್ದೇಶ್ ಕುಂಬ್ರಾಕರ್ ಅವರು ನಾವು ಮುಂಚಳ್ಳಿ ಫಾಲ್ಸ್ ಎಂಟ್ರೆನ್ಸ್ ಅಲ್ಲಿ ಇದೀವಿ ಇಲ್ಲಿಂದ ನಾವೀಗ ನಡ್ಕೊಂಡು ಹೋಗ್ಬೇಕು ಇವತ್ತು ನೋಡ್ರಿ ಜನ ಈಗ ನಾವು ಮುಂಚಳ್ಳಿ ಫಾಲ್ಸ್ ಕಡೆ ಹೋಗ್ತಾ ಇದೀವಿ ಅಂತ 1 ಕಿಲೋಮೀಟರ್ ಮೇಲೆ ನಡಿಬೇಕೇನ ಮರೆಯ ಎಲ್ಲೂ ಕುಳದ್ ಬೇಡ ಅಲ್ಲೇ ಅದೆಂತ ಬೇಕಾರಾಗ್ಲಿ ಚಾಲೆಂಜು ಎಲ್ಲೂ ಕುಳುದೇನೆ ಇವತ್ತು ಹುಂಚಳ್ಳಿ ಫಾಲ್ಸ್ ಇಳಿತಾ ಇದೀವಿ ಆಗಲ್ಲ ನಿನ್ ಕೈಲಿ ಆಗಲ್ಲ ಇವತ್ ನಾವು ಕಾಲಲ್ಲೇ ಆಫ್ ರೋಡ್ ಕೂಡ ಮಾಡ್ತಾ ಇದೀವಿ ತಡೆ ಆಫ್ ಆಗ್ಬಿಡೋರು ನಾವು ಈಗ ಇನ್ನೊಂದ್ ಚಾಲೆಂಜ್ ಕೊಡ್ತೆ ಮಾಡ್ತಿ ಅದ್ರ ಮೇಲೆ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು ಅಲ್ಲಿ ಒಂದ್ ಹೆಜ್ಜೆ ಇರ್ತದಂಗೆ ಕೆಳ ಹೋಗ್ತಾರ ಮತ್ತೆ ಎಷ್ಟು ಜಾರ್ತದ ಅಂದ್ರೆ ಅದು ಸೀದಾ ಫಾಲ್ಸ್ ಏನ ಎಂತ ಮರ ಬಿದ್ದದ್ ನೋಡಲಿ ಎಷ್ಟು ಬಿದ್ದಿದ್ದೀಗ ನಮ್ ಕಣ್ಣೆದ್ರಿಗೆ ಬಿತ್ತು ನಮ್ ಎದುರಿಗೆ ಬಿತ್ತು ಅಲ್ಲ ಹಂಗೆ ಬರುದಿಲ್ಲ ಇದಕ್ಕಿಂತ ಇಲ್ಲಿ ಬರೋಕ್ಕಿಂತ ಹಂಗೆ ಬರುತ್ತೆ ಕ್ಲೀನ್ ಮಾಡೋರೇನಾ ಜಾರ್ತಾನೆ ಇಲ್ಲ
ಕ್ಲೀನ್ ಮಾಡಾರ ಇದು ಜಾರ್ತಾನೆ ಇಲ್ಲಪ್ಪ. ಅಂತ ಬೀಳೋದು ಅನ್ಕೊಂಡು ತಗೋಬೇಕಂತೀನಿ ದೋಸ್ತರು ಬೀಳೋದು. ಇದ್ರ ಮೇಲೆ ಈಗ ಬೆಳಿದ ಬಿಗ್ ಚಾಲೆಂಜ್ ಅನ್ನ ಮಾಡ್ತಾ ಇದೀವಿ ಗಾಯ್ಸ್. ಜೀವನ ಪಣಕ್ಕಿಟ್ಟು ಜೀವನ ಪಣಕ್ಕಿಟ್ಟು ನಿಮ್ಗೋಸ್ಕರ ನೋಡಿ. ಅಲ್ಲ ನಡೆಯೋಕೆ ಇರೋ ಜಾಗ, ಆ ಜಾಗದ ಮೇಲೆ ನಡೆಯೋಕೆ ಇನ್ನೊಂದು ಚಾಲೆಂಜ್ ಮಾಡ್ಕೊಂಡು ಹೋದ್ರೆ ನಿನ್ ಜನ್ಮಕ್ಕೆ ಹೋಗೋ. ಹೆಂಗ್ ಹುಡುಗರು ನೀವು ಇನ್ನೊಂದು ಚಾಲೆಂಜ್ ಮಾಡ್ಕೊಂಡು ಇದ್ರ ಮೇಲೆ ನಡೆಯೋದು ಅಂತ ಇದ್ರಲ್ಲಿ ನೋಡು ನಡ್ಕೊಂಡ್ ಬರ್ತಿದಾರೆ ಎಲ್ಲ ಇದ್ರ ಮೇಲೆ. ಹೋದ್ಸಲ ನಾವು ಬಂದಾಗ ಇದು ಹೆವಿ ಜಾರ್ತಿತ್ತು, ಅದ್ರ ಸಲುವಾಗಿ ನಾವು ಇದ್ರ ಮೇಲೆ ಹೋಗ್ಬೇಕು ಚಾಲೆಂಜ್ ಮಾಡಿ ನೋಡಿದ್ರೆ ಇಡೀ ಊರವ್ರು ಇದ್ರ ಮೇಲೆ ಓಡಾಡ್ತಿದ್ದಾರೆ. ನಾವು ಎತ್ತು ಏರ್ಗಳಿದ್ರೆ ಕೋಣ ನೀರ್ಗಳಿಬೇಕಂತಾನೆ ಅವತ್ತು ತಮ್ಮ ಎಲ್ಲರೂ ಹೋದ್ ದಾರಿಲಿ ಹೋಗ್ಬಾರ್ದು, ದಾರಿ ಚೇಂಜ್ ಮಾಡು ಬಾ. ಈಗ ಈ ದಾರಿಲಿ ಹೋಗುವ, ನಾವ್ ಏನ್ ಬೇಕಾರಾಗೋಲಿ ಬಾ ಬಾ. ದಾರಿ ಚೇಂಜ್ ಮಾಡ್ಲಿಕ್ಕೆ 5 ನಿಮಿಷ ಟೈಮ್ ಬೇಕಲ್ಲ ಈಗ. ದಾರಿ ಚೇಂಜ್ ಮಾಡ್ಲಿಕ್ಕೆ 5 ನಿಮಿಷ ಟೈಮ್ ಬೇಕು. ಅಷ್ಟು ಫಿಟ್ನೆಸ್ ಅಲ್ಲಿ ನಾವೀಗ. ಬಾ ಬಾ. ನಾನ್ ಚಪ್ಪಲಿ ಮೇಲೆ ಭರವಸೆ ಇಡಬೇಡ ನೀನು. ನೀ ತಗೊಂಡಂಗಿಲ್ಲ ನಾನು ತಗೊಂಡಿದ್ದೆ, ಯಾರು ಯಾವ ಚಪ್ಪಲಿ ಮೇಲೆ ಭರವಸೆ ಇಲ್ಲ ಬಾ. ಹಂಗ ಮಾತಾಡ್ತಾ ಎಲ್ಲ ನೀರ್ ಖಾಲಿ ಮಾಡಿದ್ವಿ ನೀನು ಫುಲ್ಲೆಲ್ಲ ಇಡಿ ಫುಲ್ಬಾರ್ದು ಅನ್ನೋ ಸಲುವಾಗಿ ಇತ್ತಲ್ಲೇ ನೀರ್ ಕುಡ್ಕಂತ 2 ಲೀಟರ್ ಚಪ್ಪಲಿ ಮೇಲೆ. ಯಾರು ಚಪ್ಪಲಿ ಮೇಲೆ ಕಾನ್ಫಿಡೆನ್ಸ್ ಅಲ್ಲ, ಬಿದ್ದು 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 ರೂಢಿ ಆಗ್ಬಿಟ್ಟದ ಅದು. ಬಿದ್ರೆ ಏನ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅದು. ತಿರ್ತಿರ್ ಏನಾಗಲ್ಲ ಇದ್ರ ನೋಡ ಅಜ್ಜಿ ಬರ್ತೈತಿ ನೋಡ್ರೆ ನೀನು ಎದುರು ಜೀವ ಹಣ್ಣು ಮಾಡ್ಕೊಂತಿದ್ದಿ ನೀ ಏನ್ ಮತ್ತೆ ಪ್ಯಾಂಟು ಬೆಲ್ಟ್ ಹಾಕ ಬರ್ಲಿಲ್ವಾ, ಅಲ್ಲಿಂದ ಬರುತ್ತಲ್ಲ ಸರಿ ಇತ್ತ. ಈಗ ಒದ್ಯಾಗ ಹಸಿ ಐತಲ್ಲ ಇನ್ನು ಜೋರ್ ಹೋಗ್ತುಂಟು. ಒಂದ್ ಬೆಲ್ಟ್ ಕೊಡ್ಸಲ್ಲ ದೋಸ್ತಿಗೆ, ಇಲ್ಲಾರು ಒಂದ್ ಬಳ್ಳಿ ಗಿಳಿದೆ ಈ ಮರದ ಬಳ್ಳಿ ಗಿಳಿ ಕಟ್ ಮಾಡೋನ್ ಬೆಲ್ಟ್ ಮಾಡಿ ಕೊಡ್ಬೋದಿತ್ತು. ಅಲ್ಲ ಬೆಲ್ಟ್ ಕೊಡ್ಸೋನ್ ಬೆಲ್ಟ್ ನೋಡಿದ್ರೆ ಯಾರ ಕಟ್ಕೊಂಡ್ ಬಂದಾರ ಶೂ ಲೇಸ್ ತೆಗೆದು ಕಟ್ಕೊಂಡ್ ಬಂದಾಗ ಅದು ಫಾಲ್ಸ್ ಕಾಣ್ತೀನಿ. ಹೋದ ವರ್ಷ 2 ಸಲ ಫಾಲ್ಸಿಗೆ ಬಂದ್ವಿ, ಈ ವರ್ಷನೂ ಬಂದೀವಿ. ಹೋದ ವರ್ಷನೂ ಫಾಲ್ಸ್ ಕಾಣ್ಲಿಲ್ಲ, ಈ ವರ್ಷನೂ ಫಾಲ್ಸ್ ಕಾಣ್ಲಿಲ್ಲ. ಸುಮಾರು ಜನರ ಹತ್ರ ಕೇಳಿದ್ರಲ್ಲ ಅಲ್ಲಿ ನೀರ್ ಬಿಡೋದಕ್ಕಿಂತ ಜಾಸ್ತಿ ಕಾಣಿಸ್ತದ ಅಂದ್ರು. ಇಲ್ಲಿ ನೋಡಿದ್ರೆ ಫಾಲ್ಸ್ ಕಾಣಿಸ್ ಸಾಯಿಲಿ. ಅಲ್ಲ ಉಂಚಳ್ಳಿ ಫಾಲ್ಸಿಗೂ ನಮ್ಗೆ ಏನೋ ಮಾಟ ಮಂತ್ರ ಯಾರೋ ಮಾಡ್ಸಕ್ರಿ, ಯಾವ್ದು ಆಗ್ದಿದ್ದವ್ರದೇ ಕೆಲಸ ಕೈಸಿದ್ದು ಕಾಣ್ತುಂಟ ನೋಡಿ ಅಂತಲೇ ಕಾಣಿಸ್ತದೆ. ನನಗೆ ಸಿಗುವ ಮುನ್ನ ಎಲ್ಲೆಲ್ಲೂ ಬರಿದೆ ಮೌನ. ಈ ಸಲ ಮಾತ್ರ ನಮ್ಗೆ ಅಲ್ಟಿಮೇಟ್ ವ್ಯೂ ಕಾಣಿಸ್ತುಂಟು. ಅದ್ರ ಬಂದ್ 2 ನಿಮಿಷಕ್ಕೆ ಹೆಂಗ ಫಾಗ್ ತುಂಬಂದ್ರೆ ಇದು ಅದಲ್ಲ ಈ ಕೊಡುತ್ತೆ ಚಾಲೆಂಜ್. ಈ ಮೆಟ್ಲು ಇಳಿಬೇಕಣ್ಣ, ಎಲ್ಲೂ ಒಂದ್ ಬದಿ ನಿಲ್ದೆ. ಯೋಚನೆ ಮಾಡು, ಕೆಳಗೆ ಹೋಗುದಾ ಬೇಡವಳಿ ಹೊತ್ತು ಯಾರಲ್ಲಿ ಎಲ್ಲಿ ಹೋಗುತ್ತೆ ನಿಮ್ ಗಂಡಸ್ರ ಬುದ್ಧಿ? ಮುಂದಳ ಅಲ್ಲ ಅದಲ್ಲ ಫಾಲ್ಸ್ ನೋಡ್ತೀನಿ. ಎಂತ ನೋಡ್ತಿದ್ದೆ? ಫಾಲ್ಸ್ ಅಲ್ಲಿ ಫಾಲ್ಸ್ ಎಲ್ಲಿ ಉಂಟೇನ? ಇದಂತ ಬೀಳು ಕೆಳೆ ಮಾಡಿದ್ದಂತ ಇದು ಜಾಸ್ತಿ ಇದು ಬಾರ ಎಷ್ಟೊತ್ತ ಪ್ರಕೃತಿ ಸೌಂದರ್ಯ ಸವಿತಾ ಬರ್ತದೆ. ಎಂತ ಮಾಡ್ತಿದ್ದೆ? ಪ್ರಕೃತಿ ಸೌಂದರ್ಯ ಸವಿತಾ ಬರ್ತಾ ಇದೆ. ಬೀಳ್ಬೇಕಿದ್ರೆ ಸೇಫ್ಟಿ ಇರ್ಲಿ ಇದನ್ನ ಮಾಡಾರ. ಅಕಸ್ಮಾತ್ ನೀ ಏನಾರು ಬೀಳ್ಬೇಕಿದ್ರೆ ಹಿಡ್ಕೊಂಡ್ರೆ ನಲಗದೆ ಅಲ್ಲೇ ಇರ್ತಿ. ಇದು ಇಷ್ಟು ಹೊಗೆ ನೋಡ್ಬೇಕು ಅನ್ನಂಗಿದ್ರೆ ನಮ್ಮನ್ನ ಒಲೆಯಲ್ಲಿ ಹಾಕಿ ತೋರಿಸ್ತಿದ್ನಲ್ಲೇ ನಿಂಗೆ. ಇನ್ನೊಮ್ಮೆ ಕೆಳಗೆ ಇಷ್ಟು ದೊಡ್ಡ ದಾರಿ ಇಳಿಸ್ಕೊ ಬರೋ ಬದ್ಲು ಅದ್ ಹೇಳಿದ್ದು. ಅದು ಮತ್ತೆ ಎಲ್ಲೂ ಕುಳಿದಂಗ್ ಕರ್ಕೊಂಡ್ ಬಂದ್ ಮೇಲೆ ಹಾಯ್ ಕಡೆಗೆ ಆರಾಮ ಫಾಲ್ಸ್ ಬೆಂಕಿ ಗಿಂಕಿ ಬಿತ್ತ. ಏನು ವ್ಯೂ ಏನಂದ್ರೆ ಏನೂ ಕಾಣಿಸ್ತಿಲ್ಲ. ನಮಗ್ ಫಸ್ಟ್ ಬಂದಾಗ ಕಂಡಿದ್ದೆ ವ್ಯೂ. ಮಳೆಯಲ್ಲಿ ಕ್ಯಾಮ್ರಾನೇ ಪಣಕ್ಕಿಟ್ಟು ಮೊಬೈಲ್ ಪಣಕ್ಕಿಟ್ಟು ಮುದ್ದಾಕ್ತಿವಿ. ಯಾವ್ದಕ್ಕೊಂದು 10,000 ಇಟ್ಕೊಂಡಿದ್ದಿಲ್ಲ, ಒಂದು ಸೆಕೆಂಡ್ ಹ್ಯಾಂಡ್ ಹತ್ರ ಇದು ಆಂಡ್ರಾಯ್ಡ್ ಗಿಂಡ್ರಾಯ್ಡ್ ತಗೊಂತೀನ ಸಾಕು ಮೊಬೈಲ್ ಹಾಕ್ತಿದ್ದು. ನಾವು ಹುಂಚಳ್ಳಿ ಫಾಲ್ಸ್ ನೋಡ್ಕೊಂಡು ಈಗ ಇನ್ನೊಂದು ಪ್ಲೇಸಿಗೆ ಹೋಗ್ತಿದೀವಿ. ಈಗ ಇಳೋದು ಬರ್ಬೇಕಾದ್ರೆ ಮಜಾ ಅನಿಸ್ತು. ಈಗ ಹತ್ಬೇಕಿದ್ರೆ ತೋರಿಸ್ತೀನಿ. ನಾವೀಗ ಎಲ್ಲಿಂದ ಎಲ್ಲಿ ಬಂದೋಳು? ಅಲ್ಲಿಂದ ಬರೀ ಅಣ್ಣ 10 ಮೆಟ್ಲಲ್ಲಿ ಹತ್ತಿದ್ದು. ಉಸಿರು ನೋಡಿ, ಹೀಗೆ ಉಸಿರು ಬಿಡೋದು ಆಗ್ತಿಲ್ಲ. ನಂಡಕ ಮೇಲೆ ಹೋಗೋ ಟ್ರೈನೇ ತರಿಸ್ಬೇಕೇನ ಕಾಣಿಸ್ತುಂಟು. ದೋಸ್ತಿ ಟಿಂಗಲ್ ಮಾಡಿದ ಎಲ್ಲೂ ಹೋಗಿಲ್ಲ ನೋಡಿ, ಕಾಲಡಿಗೆ ಬಂತು. ಅದಕ್ಕೆ ಪ್ರಾಣಿಗಳಿಗೆಲ್ಲ 4 ಕಾಲು ಕೊಟ್ಟಿದೆ. ಅದಕ್ಕೆ
ಫಾಸ್ಟ್ ಹೋಗ್ತಾ ನೋಡ್ತೀವಿ ಇಲ್ಲ ಹಗುರ್ಲೆ ಮುಖ ಈಗ ಹೊಡ್ಕೊಳ್ಳಿ ಇಲ್ಲ ಹೊಡೆ. ಬರೀ ಬರೀ ಕಾಲು ಅಷ್ಟೇ ಕೈ ಆಯ್ತು. ನಿಮ್ಗೋಸ್ಕರ ಇಷ್ಟು ರಿಸ್ಕ್ ತಗೊಂಡು ಇಷ್ಟು ಕಷ್ಟಪಟ್ಟು ಇಷ್ಟು ಒದ್ದಾಡಿ ಉಂಚಳ್ಳಿ ಫಾಲ್ಸ್ ತೋರಿಸ್ಲೇಬೇಕು ಹೇಳಿ 1 ವರ್ಷದ ನಂತರ ತೋರ್ಸಿವಿ ಅಲ್ಲ. ಇದ್ರ ಬದಲು ನೀವೇ ಬಂದು ನೋಡ್ಕೋಬಹುದು ಅನಿಸ್ತಂಡಿ. ಈಗ ಫಾಲೋ ಮಾಡದೆ ಹೋಗ್ಬೇಡಿ. ಒಂದ್ ಪೆಂಗ್ವಿನ್ ಅದೇ ಒಂದು ದಾರಿಲಿ ಸ್ಲೋ ನಡ್ಕೊಂಡು ಹೋಗಿ ಇನ್ನೊಂದ್ ಯಾವ್ದೋ ಇದಕ್ಕೆ ಹೋಗಿ ಅಲ್ಲಿ ಡೆತ್ ಆಯ್ತಂತೆ. ಆ ಪೆಂಗ್ವಿನ್ ಒಂದು ಮರುಜನ್ಮನೆ ಇದು ಮಂಗ್ವಿನ್ ಹೇಳಿ. ಮಂಗ್ವಿನ್ ಅಂದ್ರೆ ಮನುಷ್ಯ, ಪೆಂಗ್ವಿನ್ ಎರಡು ಮಿಕ್ಸ್ ಮಾಡ್ರೆ ಮಂಗ್ವಿನ್. ಸೂಪರ್ ಅಣ್ಣ, ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ಅಷ್ಟು ಸಣ್ಣ ಹುಡುಗ ಇದ್ರ ಇಳಿದು ಹತ್ತು ಬಂದ ಅಲ್ಲಿ. ಅವಾಗೊಂದು ಅಜ್ಜಿ ಅದು ಇಳಿದು ಹತ್ತು ಬಂತು. ನೀ ನೋಡಿದ್ರೆ ಆಮೇಲೆ ಬಂದಿಗೆ ಈತೇಶ್ಕೊಂಬಿಟ್ಟು ಹಾಕರ್ರವ್ರು. ಮುಗೀತು ಬಿಡ, ಕಟ್ ಮಾಡ್ದನ್ನ. ಈಗ ನಾವು ಹುಂಚಳ್ಳಿ ಫಾಲ್ಸ್ ನೋಡು ಮುಗೀತು. ಈಗ ಭೀಮನಗುಡ್ಡ ಹತ್ತಕ್ಕೆ ಹೋಗ್ತಾ ಇದೀವಿ. ದೋಸ್ತ್ರಿಗೆ ಒಂದು ಪೀಸ್ ಬೇಕಾ? ಮಳೆ ಬಂತಲೇ ಅಂಗಡಿ ಹತ್ರ ನಿಲ್ಲುವ ಹೇಳಿ ಕರ್ಕ ಬಂದು. ಯಾವ ತರ ದುಡ್ಡು ಮಾಡಿದಲ್ಲ? ಇದೆಲ್ಲ ನೀವು ಮಾಡುದಲ್ಲ, ದುಡ್ಡು ಮಾತಾಡ್ತಿದ್ರು. 1ನೇ ತಾರೀಕಲ್ಲ, 1ನೇ ತಾರೀಕು 2ನೇ ತಾರೀಕು ಹಂಗೆ ಆಕ್ಟಿವ್ ಇರ್ತಾರ ನಾವು. 4ನೇ ತಾರೀಕಿಂದ I am a beggar boy. I am a beggar boy. Please give me paisa. ಈಗ ನಾವು ಭೀಮನಗುಡ್ಡದ ಕಡೆ ಹೋಗ್ತಾ ಇದೀವಿ. ಈಗ ನೋಡಿ ಶರ್ಕಿ ಆಫ್-ರೋಡ್ ಕೂಡ ಸಿಕ್ಕಿದೆ. ಹಂಗ ಮಾತ್ರ ಮಾತಾಡ್ಸ್ಬೇಡ. ಅನ್ನಕ್ಕೆ ಕಾನ್ಸಂಟ್ರೇಷನ್ ಅಲ್ಲ, ಮಾತಾಡೋಕೆ ಇಚ್ಛೆ ತಿರುಗದೆ ಅಂದ್ರೆ ಎಲ್ಲಿ ಇರ್ತಿಲ್ಲ ಕಟ್ಟಡದಲ್ಲಿ. ಹಂಗೆ ಆಗಿತ್ತಲ್ಲ, ಈಗ ಹೇಳಿಲ್ಲ ನೀವು. ಇಳಿಯೋದೇನಿಲ್ಲ, ಹೊಡಿಯ ಹೊಡಿ ಹತ್ತದ ಅಣ್ಣ. ಇನ್ನೋಡು ಇನ್ನೊಮ್ಮೆ ಕಾರ್ ಹತ್ತಾರಣ. ನೀ ಅಲ್ಲೇ ಹಚ್ಚಿನಷ್ಟು ದಾರಿ ಇರ್ಬೇಕ್ರಿ, ಇಲ್ಲಿ ಅಂತ ಬಂದೆ. ಈ ಕಷ್ಟ ಆಯ್ತಲ್ಲ, ಈಗ ಬೇರೆ ಕಡೆ ತಗೊಂಡ್ ಬಂದೆ. ಸ್ವಲ್ಪ ಆ ಕಡೆ ತಗೊಂಡಿರೋಣ. ಅವ್ರನ್ನೆಲ್ಲ ಕಟ್ಕೊಂಡು ಸಾಧ್ಯ ಅಲ್ಲ ನಮ್ಮ ಹತ್ರ. ನಿಲ್ಲಲೆ, ಇಲ್ಲಿಂದ ಹತ್ತೋಕ್ ಆಗುದಿಲ್ಲ ಅಂದ್ರೆ ನೀ ಗಾಡಿ ಹೊಡಿಯೋದೇ ಬೇಡ. ಇವತ್ತೇ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ನಿಂದು. ಮೊನ್ನೆ ಅಷ್ಟೇ ಆಗಲ್ಲ. ಇದ್ರಲ್ಲೆಲ್ಲ ಆಫ್-ರೋಡ್ ಮಾಡೋಕ್ ಆಗುದಿಲ್ಲ. ಒಂದು ಆಫ್-ರೋಡ್ ಗಾಡಿ ತಗೊಳ್ಳೋದೆ ಕನಸು ಕಾಣ್ಬೇಕಮ್ಮ, ಆದ್ರೆ ಕೈಗೆ ಎಟ್ಕೋ ಹಾಗಿರ್ಬೇಕು. ರೂಪಕ್ಕೆ ನಮ್ಗೊಂದು ಸೆಲ್ಫ್ ಪ್ರಮೋಷನ್ ಆಗ್ತಿಲ್ಲ, ಯಾಕಂದ್ರೆ ಮೊದ್ಲೇ ಸಬ್ಸ್ಕ್ರೈಬ್ ಮಾಡಾನೆ. ಹೇಳ ಗೈಸ್, ಟೀಮ್ ಶರ್ಕಿ ಫಾಲೋ ಮಾಡಿ. ನನ್ನ ಫ್ರೆಂಡ್ ಇವನು. ಇನ್ನೊತ್ತು ನಾ ದುಡ್ಡು ಕೊಟ್ಟು ಹೇಳಿಸಿದಲ್ಲ, ಮನ್ಸಿಂದ ಹೇಳಿದ್ದ. ಹೌದು, ಅಷ್ಟೇ ಅಷ್ಟೇ. ಈಗ ನಾವು ಭೀಮನಗುಡ್ಡದ್ದು ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದೀವಿ. ಮಸ್ತ್ ಮಳೆ ಉಂಟು. ವ್ಯೂ ಪಾಯಿಂಟೇ ಕಾಣಿಸ್ತು, ಭೀಮನಗುಡ್ಡನೇ ಕಾಣಿಸ್ತಿಲ್ಲ, ಅಷ್ಟು ಮಳೆ ಉಂಟು. ಮುನ್ನುಗ್ಗದೆ ಮಳೆ, ಚಳಿ, ಗಾಳಿ, ಬಿಸಿಲು ಯಾವ್ದನ್ನು ಲೆಕ್ಕಿಸದೆ ಮುನ್ನುಗ್ಗಿ ನಿಮಗೆ ಭೀಮನಗುಡ್ಡನ ತೋರಿಸ್ತಾ ಇದೀವಿ ನಾವಿವತ್ತು. ಏನು ಮುನ್ನುಗ್ಗೋ ತರ ಕಾಣಿಸ್ತಿಲ್ಲ ಅಲ್ಲೇ, ಊರ್ಕಿಂತ ಹಿಂದಿದ್ದಿ. ಅಲ್ಲಿ ವ್ಯೂ ಪಾಯಿಂಟ್ ಅಲ್ಲಿ ಏನೋ ಕಾಣಿಸ್ತಿಲ್ಲ ಅಂತೆ. ಬೇಜಾರೇನು ಹೇಳು? ಅಲ್ಲೋಗೋ ಮತ್ ನಿನ್ ಮುಖನೇ ನೋಡ್ಬೇಕಲ್ಲ ಅನ್ನೋದು. ಅಲ್ಲ, ಹಂಗ್ ಬೇಜಾರೇನು ಹೇಳು? 30 ರೂಪಾಯಿ ಕೊಟ್ಟು ಒಂದು ಫಾಗ್ ನೋಡ್ಕೊಂಡು ಹೋಗಂಗ ಆಗ್ತಲ್ಲ, ಅದು ಹೇಳು. ಫುಲ್ ಫಾಗ್ ತುಂಬಿಟ್ಟದೆ, ನಿಮ್ಗೆ ಅಷ್ಟೊಂದು ಏನೂ ಕಾಣಿಸೋದಿಲ್ಲ. ಆದ್ರೂ ನಿಮ್ಗೆ ಒಳ್ಳೆ ವೈಬ್ ಬರ್ಬೇಕು, ಒಳ್ಳೆ ಫೀಲ್ ಬರ್ಬೇಕು ಅಂದ್ರೆ ಒಂದು 4ರಿಂದ 4:15 ನಂತರನೇ ಬರ್ರಿ. ಆದಷ್ಟು ಮಸ್ತ್ ವೆದರ್ ಇರ್ತದೆ. ಬಾಕಿ ಟೈಮಲ್ಲಿ ಬಂದ್ರೆ ಅಷ್ಟು ಅದೇ ಇರಲ್ಲ. ಈಗ ನಾವು ಬಂದಲ್ಲ ಆ ಟೈಮಿಗೆ 7 ಗಂಟೆ ಹಂಗೆಲ್ಲ ಬಂದ್ರೆ ಇರುದಿಲ್ಲ, ಸ್ವಲ್ಪ ಬೇಗ ಬಂದ್ರೆ ಇರ್ತದೆ. ಮಧ್ಯ ನಿಲ್ಲೋದು ಮಾಡಬಾರ್ದಿತ್ತು ನನ್ಗೆ ಕೇಳಬೇಕಂದ್ರೆ. ಗುಡ್ಡ ಅದು ಯಾವ ತರ ಅಂತ ಹಂಗೆ ಅದು ಅಲ್ಟ್ರೇಷನ್ ಮಾಡಿದ್ರಂದ್ರೆ ಅದ್ರದ್ದು ವೈಬ್ ಹೋಗ್ಬಿಡ್ತದೆ ಅದು. ಅದೇ ಮೊನ್ನೆ ಯಾಕೆ ಕರ್ತಿದ್ರು ಅಂದ್ರೆ ಇತ್ತದಲ್ಲಿ ಹೇಳ್ಬಾರ್ದು. ನಾವು ಭೀಮನಗುಡ್ಡನ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ.